ನಮಸ್ಕಾರ. ಹಾವುಗಳು ಕಾಲುಗಳನ್ನು ಹೇಗೆ ಕಳೆದುಕೊಂಡವು? ನೆಲದ ಮೇಲಿದ್ದ ಸರೀಸೃಪಗಳಿಂದ ಹಾವುಗಳು ವಿಕಾಸಗೊಂಡು ಅನ್ನೋದಕ್ಕೆ ಈಗ ಸಾಕಷ್ಟು ಪ್ರಬಲ ಪುರಾವೆಗಳು ಸಿಗ್ತಾ ಇದ್ದಾವೆ. ಇವು ಹಾವುಗಳು ಮೂಲದಲ್ಲಿ ನೆಲದೊಳಗಡೆ ತೋಡಿ ಬಿಲದೊಳಗೆ ವಾಸ ಮಾಡ್ತಾ ಇರುವ ಪ್ರಾಣಿಗಳಿಂದ ಉಗಮಿಸಿದ್ದು ಅನ್ನೋದಕ್ಕೆ ಈಗ ಸಾಕಷ್ಟು ಹೆಚ್ಚಿನ ಪುರಾವೆಗಳು ದಕ್ಕಿದ್ದಾವೆ. ಈ ಕುರಿತಾದಂಥ ವಿಡಿಯೋ ವಿವರಣೆಯಲ್ಲಿದೆ, ಆಸಕ್ತರದನ್ನು ನೋಡ್ಬೋದು. ಆದ್ದರಿಂದ ವಿಜ್ಞಾನಿಗಳ ಮುಂದೆ ಈಗ ಹಾವುಗಳ ಕಾಲುಗಳು ಹೇಗೆ ಕಣ್ಮರೆಯಾದ ಅನ್ನೋ ಪ್ರಶ್ನೆ ಉಳ್ಕೊಂಡತ್ತೆ. ಇದಕ್ಕೆ ಇತ್ತೀಚಿನ ಸಂಶೋಧನೆಗಳು ಬಹಳ ಸ್ಪಷ್ಟವಾದಂಥ ಉತ್ತರಗಳನ್ನು ನೀಡಿವೆ. ಪ್ರಾಣಿಗಳ ದೇಹದಲ್ಲಿ ಕೈಕಾಲುಗಳ ರೂಪುಗೊಳಿಸಿಕೆಯನ್ನು ನಿಯಂತ್ರಣ ಮಾಡ್ತಕ್ಕಂಥ ಅನೇಕ ವಂಶವಾಹಗಳು ಅಂದರೆ ಜೀನ್ಗಳು ಇದ್ದಾವೆ. ಅವುಗಳಲ್ಲಿ ಮುಖ್ಯವಾದಂಥದ್ದು ಸೋನಿಕ್ ಹೆಡ್ಜ್ಹಾಗ್ ಅಂದರೆ SHH ಅನ್ನುವ ಒಂದು ವಂಶವಾಹಕ ಜೀನು. ಈ ವಂಶವಾಹಕ ಭ್ರೂಣದ ಬೆಳವಣಿಗೆಯ ಸಮಯದಲ್ಲಿ ಕೈ ಮತ್ತು ಕಾಲುಗಳ ಯಾವ ಸ್ಥಳದಲ್ಲಿ ಎಷ್ಟು ಉದ್ದದಲ್ಲಿ ಬೆಳಿಬೇಕು, ಎಷ್ಟು ಬೆಳಿಬೇಕು ಅನ್ನೋದನ್ನು ಸೂಚಿಸುತ್ತೆ. ಸಾಮಾನ್ಯವಾಗಿ ಹಲ್ಲಿಗಳು, ಮೊಸಳೆಗಳು, ಸಸ್ತನಿಗಳು ಮತ್ತು ಪಕ್ಷಿಗಳಲ್ಲಿ ಈ ವಂಶವಾಹಕ ಜೀನು ಸಕ್ರಿಯವಾಗಿ ಕೆಲಸ ಮಾಡ್ತೈತೆ. ಆದರೆ ಹಾವುಗಳಲ್ಲಿ ಈ ವಂಶವಾಹಕ ಕೆಲಸದಲ್ಲಿ ಬಹಳ ಮಹತ್ತರವಾದಂಥ ಬದಲಾವಣೆಗಳು ನಡೆದೋಗಿದ್ದಾವೆ. ಹಾವುಗಳಲ್ಲಿ SHH ವಂಶವಾಹಕ ಜೀನು ನೇರವಾಗಿ ಹಾನಿಗೆ ಒಳಗಾಗಿಲ್ಲ, ಆದರೆ ನಿಯಂತ್ರಣ ಭಾಗದಲ್ಲಿ ಬದಲಾವಣೆಗಳು ಉಂಟಾಗಿದ್ದಾವೆ. ಈ ನಿಯಂತ್ರಣ ಭಾಗವನ್ನು ವಿಜ್ಞಾನಿಗಳು ZRS ಅಂದರೆ ಝೋನ್ ಆಫ್ ಪೊಲರೈಜಿಂಗ್ ಆಕ್ಟಿವಿಟಿ ರೆಗ್ಯುಲೇಟರಿ ಸೀಕ್ವೆನ್ಸ್ ಅಂತ ಕರೀತಾರೆ. ಇದು ಒಂದು ಸಣ್ಣ DNA ವಿಭಾಗ ಆಗಿದ್ದು SHH ವಂಶವಾಹಕ ಅಂದರೆ ಜೀನು ಯಾವಾಗ ಸಕ್ರಿಯ ಆಗಬೇಕು ಅನ್ನೋದನ್ನು ಸೂಚಿಸ್ತದೆ. ಹಾವುಗಳ DNA ಪರೀಕ್ಷೆ ಮಾಡಿದಾಗ ಈ ZRS ವಿಭಾಗದಲ್ಲಿ ಅನೇಕ ಪರಿವರ್ತನೆಗಳು ಕಂಡುಬಂದಿದ್ದಾವೆ. ಇದರಿಂದ SHH ಜೀನು ಅಂದರೆ ವಂಶವಾಹಕ ಕಾಲುಗಳ ಬೆಳವಣಿಗೆಯನ್ನು ಆರಂಭಿಸೋದಕ್ಕೆ ಬೇಕಾದಷ್ಟು ಕಾಲ ಸಕ್ರಿಯವಾಗಿ ಇರೋದಿಲ್ಲ. ಅಂದರೆ ಹಾವುಗಳ ಭ್ರೂಣದಲ್ಲಿ ಕಾಲು ಮೂಡುವ ಪ್ರಾರಂಭಿಕ ಸೂಚನೆ ಕಾಣಿಸ್ಕೊಂಡ್ರೂ ಕೂಡ ಅದು ಬೇಗ ನಿಂತೋಗುತ್ತೆ. ಕೆಲವು ಹಾವುಗಳ ಭ್ರೂಣಗಳಲ್ಲಿ ಅತಿ ಚಿಕ್ಕ ಕಾಲುಗಳು ಮೊಳೆಗಳಂತೆ ಕಾಣುವ ಭಾಗಗಳು ಮೊದಲ ಹಂತದಲ್ಲಿ ಕಂಡುಬಂದಿದ್ದಾವೆ. ಆದರೆ ನಂತರ ಹಂತದಲ್ಲಿ ಅವು ಬೆಳೆದೇ ಅಳಿದು ಹೋಗಿರೋದು ಕೂಡ ಗೊತ್ತಾಗುತ್ತೆ. ಇದೇ ಕಾರಣದಿಂದ ಪೂರ್ಣ ಕಾಲು ರೂಪುಗೊಳ್ಳೋದಿಲ್ಲ ಅಂತ ಈಗ ಸ್ಪಷ್ಟವಾಗಿ ತಿಳಿದುಬಂದಿದೆ. ಈ ಪ್ರಕ್ರಿಯೆಯನ್ನು ವಿಜ್ಞಾನಿಗಳು ಪ್ರಯೋಗಾತ್ಮಕವಾಗಿ ಪರಿಶೀಲನೆ ಮಾಡಿದ್ದಾರೆ. ಹಾವುಗಳ ZRS ನಿಯಂತ್ರಣ ಭಾಗವನ್ನು ಇಲಿಗಳ ಭ್ರೂಣದಲ್ಲಿ ಅಳವಡಿಸಿದಾಗ ಇಲಿಗಳ ಕಾಲುಗಳ ಬೆಳವಣಿಗೆ ಕೂಡ ಕುಂಠಿತವಾಯಿತು ಮತ್ತು ಕಾಲುಗಳು ಬೆಳೆಯಲಿಲ್ಲ. ಇದರಿಂದ ಹಾವುಗಳಲ್ಲಿ ಕಂಡುಬರುವ DNA ಬದಲಾವಣೆ ನೇರವಾಗಿ ಕಾಲು ಕುಗ್ಗುವಿಕೆಗೆ ಕಾರಣ ಅಂತೇಳಿ ಗಟ್ಟಿಯಾಗಿ ಈಗ ಗೊತ್ತಾಗುತ್ತೆ. ಇನ್ನೊಂದು ಮುಖ್ಯ ಜೀನ್ ವಂಶವಾಹಕ ಕುಟುಂಬ ಅಂತ ಹೇಳಿದ್ರೆ HOX ಜೀನ್ಗಳು. ಇವು ದೇಹದ ವಿವಿಧ ಭಾಗಗಳು ಎಲ್ಲಿ ರೂಪುಗೊಳ್ಬೇಕು ಅನ್ನೋದನ್ನು ನಿಯಂತ್ರಣ ಮಾಡ್ತವೆ. ಹಾವುಗಳಲ್ಲಿ HOX ಜೀನ್ಗಳ ಅಭಿವ್ಯಕ್ತಿನಲ್ಲಿ ಉದ್ದವಾದ ದೇಹಕ್ಕೆ ಅನುಕೂಲವಾದ ಬದಲಾವಣೆ ಕಂಡುಬಂದಿದೆ. ಇದರಿಂದ ಹಾವುಗಳ ದೇಹದಲ್ಲಿ ಕೇವಲ ಉದ್ದವಾದ ಬೆನ್ನೆಲುಬು ಮತ್ತು ಪಕ್ಕೆಲುಬುಗಳು ಮಾತ್ರ ನಿರ್ಮಾಣವಾಗಿ ಕಾಲುಗಳಿಗೆ ಬೇಕಾದಂಥ ಸೊಂಟದ ಮೂಳೆ ಅಂದರೆ ಪೆಲ್ವಿಕ್ ಗರಳು ಭಾಗ ಕಣ್ಮರೆಯಾಗುತ್ತೆ. ಅಂದರೆ ವಿಕಸನದ ಹಂತದಲ್ಲಿ ಕಣ್ಮರೆಯಾಗುತ್ತೆ. ಇದರ ಪರಿಣಾಮವಾಗಿ ಬೆನ್ನು ಮೂಳೆಗಳ ಸಂಖ್ಯೆ ಹೆಚ್ಚಿದೆ, ದೇಹ ಉದ್ದವಾಯಿತು. ಆದರೆ ಕಾಲುಗಳಿಗೆ ಮೀಸಲಾದ ಭಾಗಗಳು ಕುಗ್ಗಿದವು. ಹಾವುಗಳ ದೇಹ ಉದ್ದವಾಗ್ತಾ ಹೋಗೋದು ಮತ್ತು ಕಾಲುಗಳು ಅಳಿಯೋದು ಇವೆರಡು ಪರಸ್ಪರ ಸಂಬಂಧಪಟ್ಟಂಥ ವಿಕಾಸದ ಕ್ರಿಯೆಗಳಾಗಿದ್ದಾವೆ. ಭೂಮಿಯ ಕೆಳಗಡೆ ಸಾಗುವ ಜೀವಿಗಳಿಗೆ ಉದ್ದವಾದ ನುಣ್ಣಗೆ ಜಾರುವ ದೇಹ ಹೆಚ್ಚು ಅನುಕೂಲಕರ. ಮಣ್ಣಿನೊಳಗೆ ತೋಡಿ ಸಾಗಬೇಕಾದ್ರೆ ಕಾಲುಗಳು ಅಡ್ಡಿಯಾಗ್ತವೆ. ಆದ್ದರಿಂದ ಅನೇಕ ಲಕ್ಷ ವರ್ಷಗಳ ಪ್ರಕೃತಿ ಆಯ್ಕೆಯ ಮೂಲಕ, ನೈಸರ್ಗಿಕ ಆಯ್ಕೆಯ ಮೂಲಕ ಕಾಲುಗಳು ನಿಧಾನವಾಗಿ ಅಳಿದು ಹೋದವು. ಪಳೆಯುಳಿಕೆಗಳು ಈ ಮಧ್ಯಂತರ ರೂಪವನ್ನು ಅಂದರೆ ಹಾವುಗಳು ಕಳೆದುಕೊಳ್ಳುವ ಮಧ್ಯಂತರ ರೂಪವನ್ನು ತೋರಿಸಿದ್ದಾವೆ. ನಜೆಸ್ ರಿಯೋನೋಜೆರ್ನೆ ಅನ್ನುವ ಪ್ರಾಚೀನ ಹಾವು ಇನ್ನೂ ಹಿಂಬದಿಯ ಕಾಲುಗಳನ್ನು ಹೊಂದಿರೋದಕ್ಕೆ ಅವಶೇಷಗಳಲ್ಲಿ ಗುರುತುಗಳು ಸಿಕ್ಕಿದ್ದಾವೆ. ಇದು ಸಂಪೂರ್ಣ ಕಾಲನ್ನು ಕಳೆದುಕೊಳ್ಳುವ ಮುಂಚಿನ ವಿಕಾಸದ ಹಂತಕ್ಕೆ ಬಹಳ ಮುಖ್ಯವಾದಂಥ ಪ್ರಬಲವಾದಂಥ ಸಾಕ್ಷಿಯಾಗೈತೆ. ನಂತರದ ಹಾವುಗಳಲ್ಲಿ ಅಂಗಗಳು ಹೊರಗೆ ಕಾಣದ ಮಟ್ಟಿಗೆ ಕುಗ್ತವೆ. ಇಂದಿಗೂ ಕೆಲವು ಹಾವುಗಳಲ್ಲಿ ಆ ಪುರಾತನ ಗುರುತುಗಳು ಉಳಿದು ಬಂದಿದ್ದಾವೆ. ಪೈಥಾನು ಮತ್ತು ಬೋವಾ ಹಾವುಗಳಲ್ಲಿ ಇಂದಿಗೂ ಕೂಡ ಸಣ್ಣನೆಯ ಕಾಲುಗಳ ಅವಶೇಷಗಳು ಕಂಡು ಬರ್ತವೆ. ಇವು ಪೆಲ್ವಿಕ್ ಸ್ಪರ್ಸ್ ಅಂತ ಕರೀತಾರೆ. ಇವು ಹಾವುಗಳಿಗೆ ಹಿಂದೆ ಕಾಲುಗಳಿದ್ದು ಅನ್ನೋದಕ್ಕೆ ಬಹಳ ದೊಡ್ಡ ಗಟ್ಟಿಯಾದಂಥ ಸಾಕ್ಷಿಗಳಾಗಿದ್ದಾವೆ. ಹೀಗಾಗಿ ಹಾವುಗಳು ಕಾಲುಗಳನ್ನು ಒಂದೇ ಸಲ ಕಳೆದುಕೊಂಡಿಲ್ಲ, ಬದಲಾಗಿ ವಂಶವಾಹಕ ಅಂದರೆ ಜೀನ್ ನಿಯಂತ್ರಣದ ಸೂಕ್ಷ್ಮ ಬದಲಾವಣೆಗಳು, ಭ್ರೂಣದ ಬೆಳವಣಿಗೆಯ ಕುಂಠಿತ ಹಂತಗಳು ಮತ್ತು ನೈಸರ್ಗಿಕ ಆಯ್ಕೆಯ ದೀರ್ಘಕಾಲದ ಪರಿಣಾಮಗಳಿಂದ ಕಾಲುಗಳು ಕ್ರಮೇಣ ಅಳಿದೋಗಿದ್ದಾವೆ. ಕಾಲುಗಳು ಒಮ್ಮೆಲೆ ಮಾಯವಾಗೋದಿಲ್ಲ. ಮೊದಲು ಮುಂಗಾಲುಗಳು ಹೋಗ್ತವೆ, ಲಕ್ಷಾಂತರ ವರ್ಷಗಳ ನಂತರ ಹಿಂಗಾಲುಗಳು ಮಾಯವಾಗಿದ್ದಾವೆ. ಇದು ತಿಳಿವಿಜ್ಞಾನ ಮತ್ತು ವಿಕಾಸ ವಿಜ್ಞಾನ ಒಟ್ಟಿಗೆ ನೀಡಿದಂಥ ಅತ್ಯಂತ ಸುಂದರವಾದ ವಿವರಣೆಗಳಲ್ಲಿ ಒಂದಾಗೈತೆ. ಹಾವುಗಳ ದೇಹ ಉದ್ದಾಗಿರೋದು ಕೇವಲ ಆಕಸ್ಮಿಕವಾದ ಲಕ್ಷಣ ಅಲ್ಲ, ಅದು ಲಕ್ಷಾಂತರ ವರ್ಷಗಳ ವಿಕಾಸದ ಫಲ ಆಗೈತೆ. ಮೊದಲು ಹಾವುಗಳ ಪೂರ್ವಜರು ಹಲ್ಲಿಗಳಂತೆಯೇ ಕಾಲುಳ್ಳ ಸರೀಸೃಪಗಳಾಗಿದ್ದವು. ಆದರೆ ಕಾಲಕ್ರಮೇಣ ಕೆಲವು ಅಂಶಗಳು ನೆಲದೊಳಗಡೆ ತೋಡಿ ಸಾಕ್ತಕ್ಕಂಥ ಜೀವನಕ್ಕೆ ಹೊಂದಿಕೊಳ್ತಾ ಹೋದಾಗ ದೇಹದ ಆಕಾರದಲ್ಲಿ ಕೂಡ ದೊಡ್ಡ ಬದಲಾವಣೆಗಳು ಸಂಭವಿಸಿದವು. ಉದ್ದವಾದ ಸಣ್ಣದಾದಂತಹ ದೇಹ ನೆಲದ ಒಳಗಡೆ ಮಾಡ್ತಕ್ಕಂಥ ಚಲನೆಯಲ್ಲಿ ಬಹಳ ಅನುಕೂಲವಾಗಿ ಕಂಡು ಬಂದಿದ್ದರಿಂದ ನೈಸರ್ಗಿಕ ಆಯ್ಕೆ ಅದನ್ನು ಉಳಿಸ್ತು. ಭೂಮಿಯೊಳಗೆ ಅಥವಾ ಸಣ್ಣ ಬಿರುಕುಗಳಲ್ಲಿ ಸಾಗಬೇಕಾದ ಪ್ರಾಣಿಗೆ
ಅಗಲವಾದ ದೇಹಕ್ಕಿಂತ ಉದ್ದವಾದ ದೇಹ ಹೆಚ್ಚು ಸೂಕ್ತ. ಕಾಲುಗಳು ಮಣ್ಣಿನಲ್ಲಿ ಅಡ್ಡಿಯಾಗ್ತವೆ, ಆದರೆ ಉದ್ದವಾದ ದೇಹ ಅಲೆಗಳಂತೆ ಮಡಚಿಕೊಂಡು ಮುಂದೆ ಸಾಗೋದಕ್ಕೆ ಸಹಾಯ ಮಾಡ್ತೈತೆ. ಇದೇ ಕಾರಣದಿಂದ ಹಾವುಗಳ ಪೂರ್ವಜರಲ್ಲಿ ದೇಹದ ಮಧ್ಯಭಾಗದ ಬೆನ್ನು ಮೂಳೆಗಳ ಸಂಖ್ಯೆ ಹೆಚ್ಚು ತೊಡಗುತ್ತೆ. ಸಾಮಾನ್ಯ ಹಲ್ಲುಗಳ ಬೆನ್ನು ಮೂಳೆಗಳ ಸಂಖ್ಯೆ ಕಡಿಮೆ ಇರ್ತೈತೆ. ಆದರೆ ಹಾವುಗಳಲ್ಲಿ ಈ ಬೆನ್ನು ಮೂಳೆಗಳ ಸಂಖ್ಯೆ ಬಹಳ ಹೆಚ್ಚಿಗಿದೆ. ಅನೇಕ ಹಾವುಗಳಲ್ಲಿ 200ರಿಂದ 400ಕ್ಕೂ ಹೆಚ್ಚು ಬೆನ್ನು ಮೂಳೆಗಳು ಇರ್ತವೆ. ಪ್ರತಿಯೊಂದು ಬೆನ್ನು ಮೂಳೆಯ ಜೊತೆಗೂ ಕೂಡ ಜೋಡಿಸಲಾದಂಥ ಸ್ನಾಯುಗಳು ದೇಹದ ಸೂಕ್ಷ್ಮ ಚಲನೆಯನ್ನು ಸಾಧ್ಯಗೊಳಿಸಿದ್ದಾವೆ. ಇದರ ಫಲವಾಗಿ ಹಾವುಗಳು ನೆಲದ ಮೇಲೆ, ಮರದ ಮೇಲೆ, ನೀರಿನಲ್ಲಿ ಮತ್ತು ಮಣ್ಣಿನೊಳಗಡೆ ಸುಲಭವಾಗಿ ಸರಿದಾಡಬಲ್ಲವು. ಉದ್ದವಾದ ದೇಹಕ್ಕೆ ಇನ್ನೊಂದು ಮಹತ್ವದ ಲಾಭ ಅಂತ ಹೇಳಿದ್ರೆ ಬೇಟೆ ಹಿಡಿಯುವ ಸಾಮರ್ಥ್ಯ. ಹಾವುಗಳು ದೇಹವನ್ನು ಮಡಿಚಿ ಬೇಟೆಯನ್ನು ಸುತ್ತಿಕೊಳ್ಬಹುದು ಅಥವಾ ವೇಗವಾಗಿ ಮುಂದೆ ಜಿಗಿದು ಬಾಯಿಯಿಂದ ಹಿಡಿಬಹುದು. ವಿಶೇಷವಾಗಿ ಹೆಬ್ಬಾವು ಅಂದರೆ ಪೈಥಾನ್ ಮತ್ತು ಬೋವಾ ಕನ್ಸ್ಟ್ರಿಕ್ಟರ್ ಅಂತ ಹಾವುಗಳಲ್ಲಿ ಉದ್ದ ದೇಹ ಬಲಿಷ್ಠವಾದ ಸಂಕೋಚನ ಶಕ್ತಿಯನ್ನು ಅಂದರೆ ಹಿಚುಕುವ ಶಕ್ತಿಯನ್ನು ಒದಗಿಸ್ತದೆ. ದೇಹ ಉದ್ದ ಆಗ್ತಿದ್ದಂತೆ ಒಳಾಂಗಗಳ ವಿನ್ಯಾಸ ಕೂಡ ಹಾವುಗಳಲ್ಲಿ ಬದಲಾಗೈತೆ. ಹಾವುಗಳಲ್ಲಿ ಹೃದಯ, ಶ್ವಾಸಕೋಶ, ಯಕೃತ್ತು ಅಂತಹ ಎಲ್ಲ ಅಂಗಗಳು ಒಂದರ ನಂತರ ಒಂದು ಸಾಲಿನಲ್ಲಿ ಜೋಡಿಸ್ಕೊಂಡಿದ್ದಾವೆ. ಅನೇಕ ಹಾವುಗಳಲ್ಲಿ ಎಡ ಶ್ವಾಸಕೋಶ ಬಹಳ ಕುಗ್ಗಿದೆ ಅಥವಾ ಇಲ್ಲದಂತಾಗಿದೆ. ಯಾಕಂದರೆ ಉದ್ದ ದೇಹದಲ್ಲಿ ಎರಡು ದೊಡ್ಡದಾದಂಥ ಶ್ವಾಸಕೋಶಗಳಿಗೆ ಜಾಗ ಸಿಗೋದಿಲ್ಲ. ಹೀಗಾಗಿ ಹಾವುಗಳ ಉದ್ದ ದೇಹ ಅಂತ ಹೇಳಿದ್ರೆ ಕೇವಲ ಅದು ರೂಪ ಮಾತ್ರ ಅಲ್ಲ, ಅದು ನೆಲದ ಒಳಗಡೆಯ ಜೀವನ, ಬದುಕು, ಚಲನೆ ಪರಿಣಾಮಕಾರಿಯಾದಂಥ ಚಲನೆ, ಬೇಟೆಯ ವಿಧಾನ ಮತ್ತು ವಂಶವಾಹಕ ನಿಯಂತ್ರಣದ ದೀರ್ಘಕಾಲದ ವಿಕಾಸದ ಸಮನ್ವಯ ಆಗೈತೆ. ನೈಸರ್ಗಿಕ ಆಯ್ಕೆ ಮಣ್ಣಿನೊಳಗಡೆ ಸಾಗ್ತಕ್ಕಂಥ ಸಣ್ಣ ಸರೀಸೃಪಗಳನ್ನು ಕ್ರಮೇಣ ಇಂದಿನ ಅತ್ಯಂತ ನಯವಾಗಿ ಮತ್ತು ವೇಗವಾಗಿ ಚಲಿಸುವ ಉದ್ದವಾದ ಹಾವಾಗಿ ಪರಿವರ್ತಿಸಿದೆ ಮತ್ತು ರೂಪಿಸಿದೆ. ಮುಂದಿನ ವಿಡಿಯೋದಲ್ಲಿ ನಾವು ಹೇಗೆ ಜೀವ ವಿಕಾಸದ ಹಾದಿನಲ್ಲಿ ಹಲವು ಪ್ರಾಣಿಗಳು ತಮ್ಮ ಮೂಲ ಸ್ವರೂಪಗಳನ್ನ ಕಳ್ಕೊಂಡು ನೈಸರ್ಗಿಕ ಆಯ್ಕೆಗೆ ತಕ್ಕಂತೆ ಹೊಸದಾದ ರೂಪ ಮತ್ತು ಸಾಮರ್ಥ್ಯಗಳನ್ನ ಗಳಿಸಿಕೊಂಡು ಅಂತ ನೋಡೋಣ. ವಂದನೆಗಳೊಂದಿಗೆ.